ಇವತ್ತು ಶಿಕ್ಷಣ ಊಟ ನನಗೆ ಬೆಳಗಿನ ಶುಭೋದಯಗಳು ಅಮ್ಮ ಅಂದರು. ನನಗೆ ಎಷ್ಟು ಖುಷಿ ಆಯಿತು. ಪದೇ ಪದೇ ಅದು ನನಗೆ ನೆನಪು ಬರ್ತಾ ಇರುತ್ತೆ. ಆ ಹುಡುಗರು ಹಂಗೆ ಅಂದ ತಕ್ಷಣ ಬೆಂಗಳೂರು ಸಿಟಿಯಲ್ಲಿ ನಾನು ಕುಂತಾಗ ಬೆಳಗಿನ ಶುಭೋದಯಗಳು ಅಂದ್ರಲ್ಲ, ಅದು ವೆರಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತಾರೆ ಎಲ್ಲ ಮಕ್ಕಳು. ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್, ಥ್ಯಾಂಕ್ ಯು ಮೇಡಮ್ ಅಂತಾರೆ. ನನಗೆ ಹಂಗಾಲಾಗ್ಲದ್ದು ಹಚ್ಚಿ ಬಿಡ್ತದೆ ಬೆಂಕಿ ಹಂಗೆ. ಇವರು ಫಾರಿನರ್ ಇಂಗ್ಲೀಷ್ ಬಿಟ್ಟೋಗಿ ಎಂಥ ಕೆಲಸ ಮಾಡಿಬಿಟ್ರಪ್ಪ ಇಲ್ಲಿ ಅಂತ ನಂಗೆ ಆಗ್ಬಿಡುತ್ತೆ. ಇಂಗ್ಲೀಷ್ ಬೇಕು, ಆಂಗ್ಲ ಭಾಷೆ ಬೇಕು. ಆಂಗ್ಲ ಭಾಷೆ ಇಲ್ಲದೆ ಇದ್ದರೆ ಈಗಿನ ಜೀವನಕ್ಕೆ ತುಂಬ ಕಷ್ಟ. ಈಗಿನ ಜೀವನ ತುಂಬ ಕಷ್ಟ. ಮಕ್ಕಳೇ ಕಡ್ಡಾಯವಾಗಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಶಾಲೆಯಲ್ಲಿ ಓದ್ರಿ, ಸರ್ಕಾರಿ ಶಾಲೆಯಲ್ಲಿ ಓದ್ರಿ. ಸರ್ಕಾರಿ ಶಾಲೆಯಲ್ಲಿ ಓದ್ರಿ ನೀವು ಮಕ್ಕಳು. ಕನ್ನಡ ಶಾಲೆಯಲ್ಲಿ ಮಕ್ಕಳು ನೀವು ಓದಿದರೆ, ಕನ್ನಡ ಶಾಲೆಯಲ್ಲಿ 10ನೇ ತರಗತಿ ತನಕ ನೀವು ಓದಿದರೆ ನಿಮಗೆ ಸಂಸ್ಕಾರ ಸಿಗುತ್ತೆ. ಅಲ್ಲಿ ನಿಮಗೆ ಸಂಸ್ಕಾರ ಸಿಗುತ್ತೆ, ಸಂಸ್ಕಾರ ಸಿಗುತ್ತೆ. ತಂದೆ ತಾಯಿ ಕಡ್ಡಾಯವಾಗಿ ಮಕ್ಕಳನ್ನು SLC ತನಕ ಕನ್ನಡ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸಿದ್ರೆ ಅಲ್ಲಿ ಸಂಸ್ಕಾರ ಸಿಗುತ್ತೆ, ಸಂಸ್ಕೃತಿ ಉಳಿಯುತ್ತೆ, ನಮ್ಮ ತನ ಉಳಿಯುತ್ತೆ, ನಮ್ಮ ಮನ ಉಳಿಯುತ್ತೆ, ನಾವು ಉಳಿತೀವಿ. ಆಂಗ್ಲ ಭಾಷೆ ಇರದೇ ಇದ್ದರೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಆಂಗ್ಲ ಭಾಷೆ ಬೇಕೇ ಬೇಕು. ಅದನ್ನೇ ಜೀವಾಳವಾಗಿ ಇಟ್ಕೋಬಾರದು. ಕನ್ನಡ ಅನ್ನೋದು ರೊಟ್ಟಿ, ಮುದ್ದೆ, ಚಪಾತಿ, ಅನ್ನ, ಸಾಂಬಾರು, ಹೋಳ್ಗೆ, ಒಬ್ಬಟ್ಟು, ಏನೇನಂತೀರ ಆ ಐಟಮ್ ಕನ್ನಡ. ಆಂಗ್ಲ ಭಾಷೆ ಅನ್ನೋದು ಉಪ್ಪಿನಕಾಯಿ, ಸೊಂಡಿಗೆ, ಹಪ್ಪಳ, ಚಟ್ನಿ, ಕೋಸಂಬರಿ, ಬದನೆಕಾಯಿ ಪಲ್ಯ, ಆಳ ಮೂಳ ಏನೋ ಅಂತೀರಲ್ಲ ಆ ಸೈಡ್ ಐಟಮ್ಗಳು ಅವೆಲ್ಲ. ಇದನ್ನು ತಿನ್ನೋದರ ಜೊತೆಗೆ ಅದನ್ನು ಬೆಳೆಸಬೇಕು ನಾವು. ಇದನ್ನು ತಿಂದು ಅರಗಿಸೋದ್ರ ಜೊತೆಗೆ ಆ ಸೈಡ್ ಇರೋ ಐಟಮ್ಗಳನ್ನು ತಿಂದು ಬೆಳೆಸಬೇಕು. ಬರೀ ಅದನ್ನೇ ತಿನ್ನೋಕ್ಕಾಗಲ್ಲ, ಬರೀ ಇದನ್ನೇ ತಿಂದರೆ ರುಚಿನೂ ಹತ್ತೋದಿಲ್ಲ. ಹಂಗಾಗಿ ಕನ್ನಡವನ್ನು ಉಳಿಸ್ತಾ ಆಂಗ್ಲ ಭಾಷೆಯನ್ನು ನಾವು ಬೆಳೆಸೋಂತಕ್ಕ ಪರಿಸ್ಥಿತಿ ಇವಾಗ ಬಂದಿದೆ. ದಯವಿಟ್ಟು ನಮ್ಮ ಭಾಷೆಗೆ ನಾವು ಗೌರವವನ್ನು ಕೊಡ್ರಿ. ಸುಸಂಸ್ಕೃತರಾಗ್ರಿ, ಒಳ್ಳೆಯವರಾಗ್ರಿ, ಕಲಾವಿದರಾಗ್ರಿ, ವಿದ್ಯಾವಂತರಾಗ್ರಿ, ವೃತ್ತಿವಂತರಾಗ್ರಿ. ನಿಮ್ಮ ಜೀವನದಲ್ಲಿ ನೀವೇನಾದರೂ ಆಗ್ರಿ, ಮೊದಲು ಮಾನವರಾಗ್ರಿ. ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಆಗ್ರಿ, ಮೊದಲು ಮಾನವರಾಗ್ರಿ. ಕನ್ನಡದ ಮೇಲೆ ಯಾಕೆ ಅಷ್ಟು ನಿಮಗೆ ಅಗೌರವ? ಕನ್ನಡದ ಮೇಲೆ ಗೌರವ ಇರಲಿ. ನೋಡ್ರಿ, ಹೊರ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಉಳ್ಕೊಂಡು ಸಾಹಿತ್ಯವನ್ನು ರಚನೆ ಮಾಡಿ, ಕವಿತೆಗಳನ್ನು ರಚನೆ ಮಾಡಿ, ದೊಡ್ಡ ಸಾಧಕರಾಗಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಭಾಷೆಗೆ. ಜ್ಞಾನಪೀಠ ಪ್ರಶಸ್ತಿಗಳನ್ನು ನಾನು SSLC ಓದಿದ್ದೀನಿ ರೀ. ನಾನೇನು ಡಿಗ್ರಿ ಓದಿಲ್ಲ, MBBS ಮಾಡಿಲ್ಲ, 5 ವರ್ಷ ಡಿಗ್ರಿ ಓದಿಲ್ಲ. ಆದರೆ ನನ್ನ ಜೀವನ ಚರಿತ್ರೆ 19ರಿಂದ 21ರವರೆಗೆ 2 ವಿಶ್ವವಿದ್ಯಾಲಯದಲ್ಲಿ ನಿರೂಪಣೆ ಮಾಡೋದ್ರೆ ಹೇಳಿದ್ರು. 2 ವಿಶ್ವವಿದ್ಯಾಲಯದಲ್ಲಿ ಪಾಠ ಇತ್ತು. 23ನೇ ಇಸ್ವಿಯಲ್ಲಿ ಮತ್ತೆ 7 ವಿಶ್ವವಿದ್ಯಾಲಯಗಳಿಗೆ ಪಾಠ ಹಾಕಿದೆ. ಒಟ್ಟು 9 ವಿಶ್ವವಿದ್ಯಾಲಯದಲ್ಲಿ ಮಂಜಮ್ಮ ಜೋಗತಿಯ ಜೀವನ ಚರಿತ್ರೆಯನ್ನು ಮಕ್ಕಳು ಓದ್ತಾ ಇದ್ದಾರೆ. ನಾನು ಯಾವ ಡಿಗ್ರಿ ಮಾಡಿಲ್ಲ, ಆದರೆ ಶರಣಬಸಪ್ಪ ವಿಶ್ವವಿದ್ಯಾಲಯ ಗೌರವ ಗುಲ್ಬರ್ಗದವರು ಡಾಕ್ಟ್ರೇಟನ್ನು ಕೊಟ್ಟರು. ನಾನು ಯಾವ ಡಾಕ್ಟ್ರು ಆಗಲಿಲ್ಲ, MBBS ಓದಲಿಲ್ಲ, ಡಿಗ್ರಿ ಓದಲೇ ಇಲ್ಲ, ಆದರೂ ಗೌರವ ಡಾಕ್ಟ್ರೇಟನ್ನು ಕೊಟ್ಟರು. ಪದ್ಮಶ್ರೀಯನ್ನು ಕೊಟ್ಟರು. ಅದು ಮಂಜಮ್ಮನಿಗೆಲ್ಲ ಕೊಟ್ಟಿದ್ದು. ನೀವು ಅಂದ್ಕೊಂಡಿದ್ದೀರಾ ಅದು ಮಂಜಮ್ಮನಿಗೆಲ್ಲ ಕೊಟ್ಟಿದ್ದು. ಮಂಜಮ್ಮ ಜೋಗತಿ ಒಳಗೆ ಒಬ್ಬ ಕಲಾವಿದೆ ಇದ್ಲಲ್ಲ, ಜಾನಪದ ಅನ್ನೋ ಕಲೆ ಇತ್ತಲ್ಲ, ಆ ಕಲೆಗೆ ಕೊಟ್ಟಂಥ ಪ್ರಶಸ್ತಿ ಅದು. ಆ ಕಲೆಗೆ ಪ್ರಶಸ್ತಿ ಕೊಟ್ಟಂಥ ಪ್ರಶಸ್ತಿ. ನನಗೆ ಪದ್ಮಶ್ರೀ ಕೊಟ್ಟರಲ್ಲ, ಆ ಪದ್ಮಶ್ರೀ ಈ ಮೀಡಿಯಾದವ್ರು ಏನಿದಾರಲ್ಲ, ಈ ಮೀಡಿಯಾದವರಿಗೆ ಸಲ್ಲತಕ್ಕಂಥ ಪ್ರಶಸ್ತಿ. ನನ್ನನ್ನು ಬೆಳೆಸಿದವರು ಅವರು, ಮೀಡಿಯಾದವರು ನನ್ನನ್ನು ಬೆಳೆಸಿದ್ದು. ಎಲ್ಲೇ ಹೋದರೂ ಅವರು ನನ್ನನ್ನು ಎತ್ತಿ ಹಿಡಿದು ನನ್ನನ್ನು ತೋರಿಸ್ಕೊಟ್ಟವರು ನನ್ನ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರು. ಅದು ಅವರಿಗೆ ಸಲ್ಲತಕ್ಕಂಥ ಪ್ರಶಸ್ತಿ. ಪದ್ಮಶ್ರೀಯನ್ನು ಕಳಶಪ್ರಾಯ ನನಗೆ ಸಲ್ಲಿದ್ದಲ್ಲ, ಅದು ನನ್ನ ತೃತೀಯ ಲಿಂಗಿ ಸಮಾಜಕ್ಕೆ ಸಲ್ಲಿದ ಪ್ರಶಸ್ತಿ, ನನ್ನ ಸಮುದಾಯಕ್ಕೆ ಸಲ್ಲಿದಂಥ ಪ್ರಶಸ್ತಿ. ಇಡೀ ಪ್ರಶಸ್ತಿ ನನಗೆ ಬಂದಂಥ ಅಧಿಕಾರ ಎಲ್ಲವೂ ಇವತ್ತು ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಅಕಾಡೆಮಿಗೆ ಅಧ್ಯಕ್ಷರ ಮಾಡಿದ್ರಂದರೆ ಇದೇ ಮೊದಲನೇ ಬಾರಿಗೆ. ಭಾರತ ದೇಶದಲ್ಲಿ ಇದೇ ಬಿಲ್ಡಿಂಗ್ನಲ್ಲಿ 2ನೇ ಅಂತಸ್ತಿನಲ್ಲಿ ಜಾನಪದ ಅಕಾಡೆಮಿಗೆ ಅಧ್ಯಕ್ಷಳಾಗಿದ್ದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಂಜಮ್ಮ ಜೋಗತಿ. ಇದೆಲ್ಲವನ್ನು ಕೊಟ್ಟಿದ್ದು, ಇದು ಎಲ್ಲರೂ ಯಾರಿಗೂ ಸೇರಬೇಕಂದ್ರೆ ನನ್ನನ್ನು ಬೆಳೆಸಿದಂಥ ಕನ್ನಡಿಗರು, ಕರ್ನಾಟಕದ ಜನತೆ, ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶದಲ್ಲಿ ಕನ್ನಡಿಗರಿಗೆ ಸಲ್ತಕ್ಕಂಥ ಪ್ರಶಸ್ತಿ, ಸನ್ಮಾನಗಳು ಅವೆಲ್ಲ ಅವರಿಗೆ ಸಲ್ತಕ್ಕಂಥ ಪ್ರಶಸ್ತಿ. ಇದು ಮಂಜಮ್ಮಗಲ್ಲ. ನನಗೆ ಪದ್ಮಶ್ರೀ ಬಂದಾಗ ದೇಶ ವಿದೇಶದ ಕನ್ನಡ ಸಂಘಗಳು
ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡಿ ನಮ್ಮ ವಿಕ್ರಮ್ BK ವಿಕ್ರಮ್ ಅಂತ ನನ್ನ ಮಗ ಬಂದ, ನಾವು ಸುಮಾರು ಇವೆಂಟ್ಗಳಲ್ಲಿ ಇರ್ತಿದ್ದ. ಅವರೆಲ್ಲರೂ ಕನ್ನಡ ಮಾತಾಡ್ತಿದ್ರು. ಚಿಕ್ಕ ಚಿಕ್ಕ ಮಕ್ಕಳು ಕನ್ನಡ ಮಾಡ್ತಿದ್ರು. ದೇಶ ವಿದೇಶದಲ್ಲಿ ಲಂಡನ್ನು, ಜರ್ಮನ್ನು, ಅಮೇರಿಕಾ, ಇನ್ನು ಯಾವ್ಯಾವ ದೇಶದವರೆಲ್ಲ ನನ್ನ ಜೊತೆ ಮಾತಾಡಿದ್ರು. ಅವ್ರಿಗೆ ಕರ್ನಾಟಕದವ್ರು ಅಂದ ತಕ್ಷಣ ಏನು ಖುಷಿನೇನು, ಸಂಘಗಳನ್ನು ಮಾಡ್ಕೊಂಡಿದ್ದಾರಂತೆ, ಮನೆಯಲ್ಲೇ ಕನ್ನಡ ಮಾತಾಡ್ತಾರಂತೆ. ಕರ್ನಾಟಕದಲ್ಲಿದ್ದು ಕನ್ನಡದ ಅನ್ನ ತಿಂದು ಕನ್ನಡದ ನೀರು ಕುಡಿದು ಕನ್ನಡಿಗರಾಗಿ ಕನ್ನಡ ಮಾತಾಡೋದಕ್ಕೆ ಹಿಂದು ಮುಂದೆ ಮಾಡ್ತಾರೆ. ಕಮ್ 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 ಅಂತಿರ್ತಾರೆ. ಅದೇನೇ ಏನು ಸುಡುಗಾಡು, ಕಮ್ 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 ಅಂತಾರೆ ಮಕ್ಕಳಿಗೆ. ಅದೇನೇ ಏನು ಸುಡುಗಾಡು, ಬಾಬಾ ಅನ್ನೋದೇ ಇಲ್ಲ, ಬಾಬಾ ಅನ್ನೋದೇ ಇಲ್ಲ, ಕಮ್ 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 ಅಂತಿರ್ತಾರೆ. ಹೊರ ದೇಶದಲ್ಲಿರೋರು ಮನೆಗೆ ಕನ್ನಡ ಮಾತಾಡ್ತಾರೆ ಅಂತಂದ್ರು. ನಾನು ಅವ್ರಿಗೆ ಎದ್ದು ನಿಂತು ಕೈ ಮುಗಿದೆ. ನಾನು ನೀವು ಹೊರ ದೇಶದಲ್ಲಿದ್ದು ಕನ್ನಡವನ್ನು ಕಾಪಾಡ್ತಾ ಇದ್ದೀರಾ, ನಿಮಗೊಂದು ದೊಡ್ಡ ಸೆಲೀತು ಅಂತಂದೆ. ನಮ್ಮ ಭಾಷೆಗೆ ನಾವು ಗೌರವ ಕೊಡಬೇಕು ರೀ.